ಬಜೆಟ್ ಅಲ್ಲಿ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದಾ ಎರಡಾ ಹೇಳೋದು, ಇವಾಗ ನಿರ್ಮಲಾ ಸೀತಾರಾಮನ್ ತುಂಬ ಟ್ರಾಲ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ, ನಿಮಗೂ ಗೊತ್ತಿದೆ. ಇವಾಗ ಟ್ಯಾಕ್ಸ್ ಬಜೆಟು, ಟ್ಯಾಕ್ಸ್ ನಾವೇನೇ ತೊಗೊಳಕ್ಕೆ ಹೋದರೂ, ಒಂದು ವಸ್ತುನೇ ಆಗಲಿ, ಒಂದು ಫೂಡೇ ಆಗಲಿ, ಹೋಟೆಲ್ಸೇ ಆಗಲಿ, ಒಂದು ಲಕ್ಸುರಿ ಐಟಮ್ಸೇ ಆಗಲಿ, ಏನೇ ಒಂದು ಕಾಸ್ಮೆಟಿಕ್ಸೇ ಆಗಲಿ, ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ಸ್ ಆಗಲಿ, ಎಲ್ಲದಕ್ಕೂ ಟ್ಯಾಕ್ಸ್ ಇದೆ. ಒಂದು ಐಟಮಿಂದ ಹಿಡಿದು 100 ಐಟಮ್ಸ್ ತೊಗೊಂಡ್ರು ಕೂಡ ಟ್ಯಾಕ್ಸ್ ಅದ್ರ ಮೇಲೆ ಹೋಗ್ತಾ ಇದೆ. ನಾವು ಈ ಟ್ಯಾಕ್ಸ್ರಿಂದ ನಾವು ಏನು ಲಿವಿಂಗಲ್ಲಿ ಇಷ್ಟೊಂದು ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ಗೆ ಕೊಡಬೇಕಾಗಿದ್ದ, ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ, ಅದರಲ್ಲೂ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಗೆ ಏನು ಬೆನಿಫಿಟ್ ಆಗ್ತಾ ಇದೆ, ಬಟ್ ಇದನ್ನು ರಿಡಮ್ಷನ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ ಬಜೆಟ್ ಅಂತ ಬಂತು ಅಂದರೆ, ಇವಾಗ ನೋಡಿ ಎಲ್ಲರೂ ಎಜುಕೇಟೆಡ್ ಪೇರೆಂಟ್ಸ್ ಇದ್ದಾರೆ. ಎಜುಕೇಟೆಡ್ ಪೇರೆಂಟ್ಸು ಆಗಿದ್ದರೂ ಕೂಡ ಅವರು ಎಷ್ಟೇ ದುಡಿದ್ರೂ ಮಕ್ಕಳದು ಎಜುಕೇಷನೇ ಆಗಲಿ, ಹಾಸ್ಪಿಟಲ್ ಬಿಲ್ಸೇ ಆಗಲಿ, ದಿಸ್ ಆರ್ ಆಲ್ ದ ಕಂಪ್ಲೀಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಫ್ಯಾಮಿಲಿ. ಅದು ಒಂದು ಹಾಸ್ಪಿಟ್ಲ್ಗೆ ಒಂದು ಸ್ಮಾಲ್ ಇದಕ್ಕಂತ ಹೋದರೂ ಕೂಡ 10,000 ಬಿಲ್ ಕಮ್ಮಿ ಬರೋದಿಲ್ಲ. ಅದರಿಂದ ನಮ್ಗೆ ಏನಾನ ಸೌಲಭ್ಯಗಳನ್ನ ಮಾಡ್ಕೊಡೋಕ್ಕಾಗುತ್ತಾ? ಆ್ಯಂಡ್ ಅದು ಬಿಟ್ಟು ಇವಾಗ ನನ್ನ ಮಗಳು ಗ್ರ್ಯಾಜುಯೇಟ್ ಮುಗಿಸ್ತಾ ಇದ್ದಾಳೆ. ಆ್ಯಂಡ್ ಇವಾಗ ಅನ್ಎಂಪ್ಲಾಯ್ಮೆಂಟ್ ಬೇಸಿಸಲ್ಲಿ ಬರ್ತಾರೆ. ಈ ಥರ ನಿರುದ್ಯೋಗಿಗಳಿಗೆ ಏನಾನ ಒಂದು ಬೆನಿಫಿಟ್ಸ್ ಮಾಡಿಕೊಡಿ. ನಾನು ಗವರ್ನಮೆಂಟನ್ನು ಕೇಳೋದು ಅಷ್ಟೇ. ಈ ಥರ ಗ್ರ್ಯಾಜುಯೇಟ್ಸ್ ಪಾಸ್ ಮಾಡಿರೋರು ಮತ್ತು ಅನ್ಎಂಪ್ಲಾಯ್ಮೆಂಟ್ ಅವ್ರಿಗೆ ಏನಾನ ಒಂದು ಯೋಜನೆ ಪಾಸ್ ಮಾಡಿ, ಅವ್ರಿಗೆಲ್ಲ ಒಂದು ಜಾಬ್ ಸಿಗೋ ಥರ, ಅಟ್ಲೀಸ್ಟ್ ಒಂದು ಅವ್ರ ಫ್ಯಾಮ್ಲಿ ನಡೆಯೋ ಥರ ಏನಾನ ಒಂದು ಯೋಜನೆ ಪಾಸ್ ಮಾಡೋಕ್ಕೆ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ನನ್ನ ಹೆಸರು ಪ್ರಿಯಾಂಕಾ. ಸೆಂಟ್ರಲ್ ಬಜೆಟ್ ಮೇಲೆ ಏನೇನು ಎಕ್ಸ್ಪೆಕ್ಟೇಷನ್ಸ್ಗಳಿದೆ, ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಾನು ಒಂದು ಹೌಸ್ ವೈಫ್. ಸೊ ಆ್ಯಸ್ ಅ ಹೌಸ್ ವೈಫ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಫಸ್ಟು ಪ್ರೈಸಸ್. ಸೊ ಅವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಏನಾದರೂ ಮೆಜರ್ಸ್ ತೊಗೊಂಡ್ರೆ, ಒಂಥರ ಸಬ್ಸಿಡೀಸ್ ಕೊಡೋದು, LPG ಗ್ಯಾಸ್ ಮೇಲೆ ಸಬ್ಸಿಡಿ ಕೊಡೋದು, ಆ ಥರ ಏನಾದರೂ ಮಾಡಿದ್ರೆ ನಮ್ಗೆ ಯೂಸ್ ಆಗುತ್ತೆ, ಬೆಲೆ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅದರಲ್ಲಿ ಏನಾದರೂ ಅವರು ಸ್ಲ್ಯಾಬ್ ಏನಾದರೂ ಚೇಂಜ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಅಲ್ಲಿ ಹಣ ಉಳಿಯುತ್ತೆ. ಅದು ಅವೆರಡು ಮೇನ್ ಕನ್ಸರ್ನ್ಸ್ ನಮಗೆ. ಅದಾದಮೇಲೆ ಆಬ್ವಿಯಸ್ಲಿ ವಿಮೆನ್ ಆಂಟ್ರಪ್ರಿನಿಯರ್ಶಿಪ್ಗೆ ಏನಾದರೂ ಲೋನ್ಸ್ ಎಕ್ಸ್ಟ್ರಾ, ಅವ್ರಿಗೆ ವಿಮೆನ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸು ಇಲ್ಲ ಹೌಸಿಂಗ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸು ಇವಾಗ ಆಲ್ರೆಡಿ ಇದೆ, ಬಟ್ ಅದನ್ನೇ ವುಮೆನ್ಗೆ ಓರಿಯೆಂಟೆಡ್ ಥರ ಏನಾದರೂ ಮಾಡಿದರೆ ಅದೆಲ್ಲ ನಮಗೆ ಯೂಸ್ ಆಗುತ್ತೆ. ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ಅವ್ರಿಗೇನಾದರೂ ಮೋರ್ ಆಫ್ ಪೆನ್ಷನ್ನು, ಇವಾಗ ಅವ್ರಿಗೆ ಮೆಡಿಕಲ್ ಕೇರು, ಚಿಲ್ಡ್ರನ್ ಮೆಡಿಕಲ್ ಕೇರು, ಇದೆಲ್ಲ ಇಫ್ ದೇ ಟೇಕ್ ಕೇರ್ ಆಬ್ವಿಯಸ್ಲಿ ನಮ್ಮ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಆ್ಯಸ್ ಅ ಹೌಸ್ ವೈಫ್ ನಮ್ಮ ಬರ್ಡನ್ ಕಡಿಮೆ ಆಗುತ್ತೆ ಇಫ್ ದೇ ಟೇಕ್ ಕೇರ್ ಇನ್ ಆಲ್ ದೀಸ್ ಏರಿಯಾಸ್. ಹಂಗೆ ನಮಗೆ ಯೂಸ್ ಆಗುತ್ತೆ. ನಿಮ್ಮ ಹೆಸರು? ಆಶಾ ರಾಜೇಶ್ ಅಂತ. ಮೇಡಮ್ ಹೇಳಿ, ಏನೇನು ನಿರೀಕ್ಷೆಗಳಿವೆ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಂಜುಳಾ ಆರಾಧ್ಯ ಅಂತ. ನಾವು ಮೂಲತಃ ಶಿವಮೊಗ್ಗದವರು, ತವ್ರ ಮನೆ ದಾವಣಗೆರೆ, ಶಿವಮೊಗ್ಗ ದಾವಣಗೆರೆ ಕಡೆಯವರು. ನಾವು ಬಂದಿಲ್ಲಿ 25 ವರ್ಷದಿಂದ ನಾವು ಕಲಾವಿದೆಯಾಗಿ ಜೀವನ ಮಾಡ್ತಿದ್ದೀನಿ. ಫಸ್ಟು ಆರ್ಕೆಸ್ಟ್ರಾದಲ್ಲಿದ್ದೆ, ಇವಾಗ ಕಲಾವಿದೆಯಾಗಿ ರಂಗಭೂಮಿ ಕಲಾವಿದೆಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ತುಂಬ ಸಿಂಗಲ್ ಪೇರೆಂಟಾಗಿ ತುಂಬ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಬೆಳೆಸಿದ್ದೀನಿ. ಆದರೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಬಡ್ಜೆಟ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮಂಥ ಬಡ ಕಲಾವಿದರನ್ನ ಗುರುತಿಸಿ ಅವರು ಏನಾದರೂ ಒಂದು ಹೆಲ್ಪ್ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ. ನನಗೆ ಅಂತ ಅಲ್ಲ, ಬಡ ಕಲಾವಿದರು ನನ್ನ ಥರ ಇರೋ, ನನಗಿಂತ ಕಡಿಮೆ ಪ್ರಮಾಣದಲ್ಲಿ ಬಡವರಿದ್ದವ್ರಿಗೆ ಅವ್ರಿಗೆ ಮಾಡಿದ್ರೆ ಇನ್ನೂ ಸಂತೋಷ ನನಗೆ. ಪಾಪ ಭಾಳ ಕಷ್ಟದಲ್ಲಿ ಜೀವನ ಮಾಡೋರು ಭಾಳ ಜನ ಇದ್ದಾರೆ ಕಲಾವಿದರು. ಅವ್ರಿಗೆಲ್ಲ ಒಂದು ಏನಾದರೂ ಒಂದು ಒಳ್ಳೆಯದು ತಿಂಗಳ ಇಷ್ಟು ಅಂತ ಬರೋ ಥರ ಏನಾದರೂ ಅವ್ರಿಗೆ ಒಂದು ಸೋರ್ಸ್ ಕೊಟ್ಬಿಟ್ರೆ ಭಾಳ ಖುಷಿಯಾಗುತ್ತೆ. ಆ ನಿರ್ಮಲಾ ಸೀತಾರಾಮನ್ ಇದ್ದರೆ ಇರೋವರೆಗೂ ಇರೋದ್ರೊಳಗಡೆ ಅವರು ಆ ಥರ ಒಂದು ಕಲಾವಿದರಿಗೆ ಅಥವಾ ಯಾರಿಗೆ ವೃದ್ಧರಿಗಾಗಲಿ ಅಥವಾ ಅಂಗವಿಕಲರಿಗಾಗಲಿ ಯಾರಿಗಾದರೂ ಸರಿ, ಬಡವರಿಗೆ ಕೈಲಿ ದುಡ್ಕೊಂಡು ತಿನ್ನೋಕೆ ಆಗಲ್ದಂಥವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿದರೆ ಭಾಳ ಸಂತೋಷ. ಅದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ ಅವ್ರಿಗೆ. ಯಾಕೆ ಅಂದರೆ ನಾವು ಇಷ್ಟು ಕಡ್ಡಾಯವಾಗಿ ಯಾಕೆ ಹೇಳ್ತೀವಿ ಅಂದರೆ, ಅವ್ರಿಗೆ ಅಧಿಕಾರ ಇದೆ, ಚೇರ್ ಮೇಲೆ ಕೂತಿದ್ದಾರೆ, ಅವರಿಗೆ ಏನು ಮಾಡೋಕ್ಕೂ ಅವ್ರಿಗೆ ಒಳ್ಳೆ ಈಗ ಗತ್ತೈತಿ, ಅವರು ಮಾತಾಡಿ ಮಾಡಿಸೋ ಒಂದು ಕೆಪಾಸಿಟಿ ಇದೆ. ಅವರು ಏನಾದರೂ ಮಾಡ್ಬೋದು. ಇವಾಗ ಅವ್ರ ಪೀರಿಯಡಲ್ಲೇ ಅವರಿಗೆ ಅಧಿಕಾರ ಇದ್ದಾಗೆ ಮಾಡಬೇಕು. ಅಧಿಕಾರ ಸೀಟ್ ಇಳಿದ ಮೇಲೆ ಮಾಡೋಕ್ಕಾಗೋದಿಲ್ಲ. ಆವಾಗ ಅಯ್ಯೋ ಪಶ್ಚಾತ್ತಾಪ ಪಡಬಾರ್ದು ಅವರು. ಅಯ್ಯೋ ನಾನು ಬಡವರಿಗೆ ಹಿಂಗೇನಾದರೂ ಒಂದು ಮಾಡಬೇಕಾಗಿತ್ತಲ್ವ, ಮಾಡಲಿಲ್ಲಲ್ವ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಅಯ್ಯೋ ಮಾಡಬೇಕಿತ್ತಲ್ಲ, ಆ ಪಶ್ಚಾತ್ತಾಪ ಅವ್ರಿಗೆ ಬರಬಾರ್ದು. ಇವಾಗಲೇ ಅವರು ಅದನ್ನು ಎಚ್ಚೆತ್ಕೊಂಡು ಆ ಒಂದು ಮನವರಿಕೆ ಮಾಡಿಕೊಂಡು, ಈಗ ಬಡವರಿಗೆ ನಮ್ಮಂಥವ್ರಿಗೆ ಆಗಲಿ, ಇನ್ನೂ ನಮಗಿಂತ ಕಡು ಬಡವರಿಗಾಗಲಿ ಅವರು ಒಂದು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕಮ್ಮ. ಜನರಲ್ಲಾಗಿ ಹೇಳ್ತಾ
ಹೇಳ್ತಾ ಇರೋದು, ಎಲ್ರಿಗೂ ಒಳ್ಳೇದಾಗಬೇಕು. ಬರೀ ಕಲಾವಿದರಿಗೆ ಅಂತ ಅಲ್ಲ ನಾನು ಹೇಳೋದು, ಎಲ್ಲರಿಗೂ. ನೋಡ್ರಿ, ಬಡವರು, ಈ ಭಿಕ್ಷುಕರು, ಈ ಏನೇನೋ ಮಾಡೋರು ಎಷ್ಟು ಜನ ಬಂದು ಕೆಲಸ ಇಲ್ದೆಲ್ಲ ಕೂತಿರ್ತಾರೆ. ಅವರು ನಿರುದ್ಯೋಗಿಗಳಾಗಿರ್ತಾರೆ, ಅವ್ರಿಗೆ ಕೆಲಸ ಸಿಗೋದಿಲ್ಲ, ಭಾಳ ಕಷ್ಟ ಇದೆ. ಅವ್ರು ಸುಮ್ಮನೆ ಅಡ್ಡಾಡ್ತಾ ಇರ್ತಾರೆ, ಬೈತಾರೆ ಮನೆಯಲ್ಲಿ. ಅವ್ರು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಸಾಯಂಕಾಲ ಹೋಗಿ ತಿಂದು ಒಂಚೂರು ಮಲ್ಕೊತಾರೆ, ಫ್ರೆಂಡ್ಸ್ ಜೊತೆ ಕಾಲ ಕಳೆದು. ಅವ್ರಿಗೊಂದು ದುಡಿಮೆ ಮಾಡಿಕೊಡ್ಬೇಕು. ಈ ಇವ್ರು ಇದ್ದಾರಲ್ಲ, ನಿರುದ್ಯೋಗಿಗಳು, ಅವ್ರಿಗೊಂದು ಕೆಲಸಗಳಿಗೆ ಫಸ್ಟು ಹೆಲ್ಪ್ ಮಾಡಬೇಕು. ಗಂಡು ಮಕ್ಕಳಿಗೆ ಅವರು ದುಡಿದ್ರು ಅಂದರೆ ತಂದೆ ತಾಯಿನೂ ನೋಡ್ಕೊತಾರೆ, ಇನ್ಯಾರಾದ್ರೂ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ನೋಡ್ಕೊತಾರಲ್ವ, ತಪ್ಪೇನಿಲ್ವಾ? ಈಗ ಅವ್ರಿಗೇ ಇಲ್ಲ ದುಡಿಮೆ ಅಂದಾಗ ಯಾರು ನೋಡ್ಕೊಳಕ್ಕಾಗುತ್ತೆ? ಆ ದೊಡ್ಡವ್ರು ದುಡ್ದಿದ್ನೇ ತಿನ್ನಬೇಕು ಪಾಪ ಅವರು. ನಾನು ಇನ್ನೂ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬಿಡ್ತೀನಿ, ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ, ಸಾಕು ಅಂತ ಅನಿಸುತ್ತೆ. ನೀವು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದು ನ್ಯೂಸ್ ಫಸ್ಟ್ ಒನ್ನಿಗೆ ನನ್ನ ಫೇವ್ರೆಟ್ಟು ನ್ಯೂಸ್ ಫಸ್ಟ್ ಒನ್ನು. ನಾನು ಮಧ್ಯರಾತ್ರಿ ಆದರೂ ಈ ನ್ಯೂಸ್ ಹಾಕೊಂಡು ನಾನು ನೋಡ್ತೀನಿ, ಸುಳ್ಳು ಹೇಳಲ್ಲ, ಸತ್ಯವಾಗಲೂ ಪ್ರಾಮಾಣಿಕತೆಯಿಂದ ಹೇಳ್ತೀನಿ. ನನಗೆ ನ್ಯೂಸ್ ಫಸ್ಟ್ ಅಂದರೆ ಭಾಳ ಇಷ್ಟ ಚಾನಲ್ಲು. ಭಾಳ ಖುಷಿ ಆಯಿತು ಇವತ್ತು ನನಗೆ ಅದ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ಈ ಸಲ ಬಡ್ಜೆಟ್ ಮಂಡನೆಗೆ ಎಲ್ಲರೂ ಕೂಡ ಎಲ್ಲ ಸಾರ್ವಜನಿಕರಿಗೂ ಒಂದು ನಿರೀಕ್ಷಣೆ ಇದೆ. ಯಾವ ರೀತಿ ಬಡ್ಜೆಟ್ ಈ ಸಲ ಆರೋಗ್ಯ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಇಲ್ಲ ಇವಾಗ ಸಾರ್ವಜನಿಕವಾಗಿ ನಾವು ಹೇಳಬೇಕು ಅಂತ ಅಂದರೆ ಮಕ್ಳಿಗೆ ಎಜುಕೇಷನ್ಸ್ದಾಗಿರ್ಬೋದು, ಶಿಕ್ಷಣದ ಬಗ್ಗೆ ಎಲ್ಲ ರೀತಿಯಲ್ಲೂ ನಿರೀಕ್ಷೆಯಲ್ಲಿದ್ದಾರೆ. ದಯಮಾಡಿ ಎಲ್ರಿಗೂ ಎಟುಕುವ ಬೆಲೆಯಲ್ಲಿ ಅವ್ರಿಗೆ, ಯಾಕೆಂದರೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗ ಅನ್ನೋದಿರುತ್ತಲ್ಲ, ಎಲ್ರಿಗೂ ಒಳ್ಳೇದಾಗೋ ರೀತಿಲಿ ಈ ಸಲ ಬಡ್ಜೆಟ್ ಮಂಡನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಬೇಕು. ರೇಟ್ ಜಾಸ್ತಿ ಇದೆ ಅಲ್ಲ, ಅದ್ರ ಬಗ್ಗೆ ಏನಾದರೂ ಇವಾಗಿನ ಇದರಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಇದೆ. ಮತ್ತು ಕೆಲವೊಬ್ಬರಿಗೆ ಬಡವರು ಇರ್ತಾರೆ, ಅವ್ರಿಗೆ ಆರೋಗ್ಯ ವಿಮೆ ಅಂದರೆ ಅವ್ರಿಗೆ ಎಟುಕುವ ದರದಲ್ಲಿ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇರಲ್ಲ. ಇವಾಗ ಅವ್ರು ಹೋಗಿದ ತಕ್ಷಣ ಏನಾದರೂ ತಪಾಸಣೆ ಆಗಿರ್ಬೋದು, ಬೇರೆ ಬೇರೆ ರೀತಿಲಿ ಅವ್ರಿಗೆ ಒಂದು ಯೂಸ್ಫುಲ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವಾಗ ನೋಡಿ, ಮನೇಲಿ ರೇಷನ್ ದಿನಸಿ ಬೆಲೆ ಗಗನಕ್ಕೆ ಏರ್ಕೊಂಡು ಹೋಗಿದೆ, ಅದನ್ನು ಕೂಡ ಆದಷ್ಟು ಕಮ್ಮಿ ಮಾಡಿ ಎಲ್ರಿಗೂ ಎಟುಕುವ ದರದಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಶಿಕ್ಷಣ, ಮಕ್ಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅದು ಕೂಡ ಅವ್ರಿಗೆ ಏನು ಮಧ್ಯಮ ವರ್ಗ, ಮಿಡ್ಲ್ ಕ್ಲಾಸ್, ಈ ಥರ ಹೈ ಅನ್ನೋದು ಏನಿರುತ್ತೆ, ಎಲ್ರಿಗೂ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಈ ಸಲ ಬಡ್ಜೆಟ್ ನಿರೀಕ್ಷೆಯಲ್ಲಿದ್ದೀವಿ. ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಅವ್ರದ್ದೇ ಆದಂತಹ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕೇಂದ್ರದ ಬಜೆಟ್ ಮೇಲೆ ಈ ಸಲ ಏನೇನು ನಿರೀಕ್ಷೆಗಳಿದೆ ನಿಮಗೆ? ಮೇಡಮ್, ಇವಾಗ ಬಜೆಟ್ ಅಂದರೆ ಇವಾಗ ಎಲ್ಲ ಜಾಸ್ತಿ ರೈಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ ಇದೆಲ್ಲ. ಸೊ ಎಲ್ಲರೂ ಟ್ಯಾಕ್ಸ್ ಕಟ್ಟೋ ಥರ ಇರಲ್ಲ. ಇವಾಗ ಕೆಲವರು ಕಟ್ಲಿಕ್ಕೆ ಆಗೋರು ಇದ್ದಾರೆ, ಆಗದೇ ಇರೋರು ಇದ್ದಾರೆ. ಯಾಕಂದರೆ ಇವನ್ ಲೋನ್ಸು ಅದೆಲ್ಲ ತೊಗೊಂಡಿರ್ತಾರೆ. ಟ್ಯಾಕ್ಸ್ಗಳನ್ನೆಲ್ಲ ಕಮ್ಮಿ ಮಾಡಬೇಕು. ಆಮೇಲೆ ಆದಷ್ಟು ಒತ್ತು ನಮ್ಮ ಹಳ್ಳಿ ಕಡೆ ಕೊಡಬೇಕು. ನಾವು ಹಳ್ಳಿಗಾಡಲ್ಲೇ ಬೆಳೆದಂಥವ್ರು. ಇವಾಗ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಜಾಸ್ತಿ ಒತ್ತು ಕೊಟ್ಬಿಟ್ಟು, ಅಲ್ಲಿ ಏನಂದರೆ ಹಾಸ್ಪಿಟಲ್ಗಳು ಇವಾಗೆಲ್ಲನೂ ಫ್ರೀ ಬಿಟ್ಟಿದ್ದಾರೆ. ಬಸ್ಸು, ಆಮೇಲೆ ಕರೆಂಟ್ ಬಿಲ್ಗಳು, ಇನ್ನೂ ಏನೇನೋ ಫ್ರೀಗಳು ಬಿಟ್ಟಿದ್ದಾರೆ ಸರ್ಕಾರದಿಂದ. ಸೊ ಅದನ್ನು ಕರೆಕ್ಟಾಗಿ ಮಾಡಬೇಕು, ಹಳ್ಳಿಗಳಿಗೆ ಕೊಡಲಿ. ಇರೋರಿಗೆ ಆಗ್ತಾಯಿದೆ ಹೊರತು ಇಲ್ಲದೆ ಇರೋರಿಗೆ ಇದನ್ನು ತೊಗೊಳ್ತಾ ಇಲ್ಲ. ಇಲ್ಲದೆ ಇರೋರು ಯಾರು ಯೂಸ್ ಮಾಡ್ತಾ ಇಲ್ಲ. ಇವಾಗ ಇಂಪ್ಲೂಯೆನ್ಸ್, ಎಲ್ಲದಕ್ಕೂ ಇಂಪ್ಲೂಯೆನ್ಸ್. ಏನೇ ಒಂದು ಹೋದರೂ, ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದರೂ ಇಂಪ್ಲೂಯೆನ್ಸು, ಇಲ್ಲ ಬಡವರಿಗೆ ಅಲ್ಲಿ ಏನೂ ಸಿಗ್ತಾ ಇಲ್ಲ. ಪರಿಚಯ ಇದ್ದರೆ ಮಾತ್ರ ಸಹಾಯ ಮಾಡ್ತಾರೆ. ಅದು ಬಿಟ್ಟರೆ ಬಡವರಿಗೆ ಏನೂ ಸಿಗ್ತಾ ಇಲ್ಲ, ಕೈಗೆ ಎಟಕ್ತಾ ಇಲ್ಲ. ಹಳ್ಳಿಗಳ ಕಡೆಯವರಂತೂ ತುಂಬ ಕಷ್ಟಪಡ್ತಾ ಇದ್ದಾರೆ, ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಇವಾಗ ಮಳೆ ಅವೆಲ್ಲ ಕಮ್ಮಿ ಆಗಿರೋದ್ರಿಂದ ಬೆಳೆನೇ ಹಳ್ಳಿ ಕಡೆ ಏನೂ ಇಲ್ಲ. ಇವಾಗ ಎಲ್ಲ ಸಿಟಿ ಸೇರ್ತಾ ಇದ್ದಾರೆ. ಇನ್ನು ಮಿಕ್ಕಿದವರು ಹಳ್ಳಿಯವರು ಏನು ಜೀವನಕ್ಕೆ ಏನೂ ಇಲ್ಲ. ಇವಾಗ ರೇಷನ್ ಅಕ್ಕಿಗಳು ಅದೆಲ್ಲ ಕೊಡ್ತಾ ಇದ್ದಾರೆ ಆಯಿತಾ. ರೇಷನ್ ಅಕ್ಕಿಗಳು ಅದನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾರಾ, ತಲುಪ್ತಾ ಇದೆಯಾ, ಅದನ್ನು ನೋಡ್ಬೇಕು ಬಜೆಟ್ಗಳಲ್ಲಿ. ಸುಮ್ಮನೆ ಯಾವುದೋ ಒಂದು ಯೋಜನೆ ತರೋದಲ್ಲ, ಜಾಗ್ರತೆ ತರೋದಲ್ಲ, ಅದನ್ನು ತಲುಪ್ತಾ ಇದೆಯಾ, ಜನಗಳಿಗೆ ತಲುಪ್ತಾ ಇದೆಯಾ, ಅದು ಯಾರ ಮುಖಾಂತರ ತಲುಪಬೇಕು, ಹೆಂಗೆ ತಲುಪಬೇಕು ಅನ್ನೋದು ಗೊತ್ತಿರಲ್ಲ ಅಲ್ವಾ. ಇದನ್ನೆಲ್ಲ ಚೆನ್ನಾಗಿ ಗಮನ ಹರಿಸ್ಬಿಟ್ಟು ನಮ್ಮ ಹಳ್ಳಿಗಳ ಅಭಿವೃದ್ಧಿಗೆ ಅತಿಯಾಗಿ ಒತ್ತು ಕೊಡಲಿ. ಎಲೆಕ್ಷನ್ ಬಂದರೆ ಮಾತ್ರ ಅಲ್ಲ ನೋಡಿ, ಎಲೆಕ್ಷನ್ ಬಂತು ಅಂದರೆ ರೋಡ್ಗಳು ಸರಿ ಮಾಡ್ತಾರೆ, ಎಲ್ಲ ರೋಡ್ಗಳು ಕಿತ್ತಾಕಿರ್ತಾರೆ. ಇದು ಮಾಡೋ ತಪ್ಪು ನಮ್ಮ ಸರ್ಕಾರ ಆಯಿತಾ. ನೆಕ್ಸ್ಟ್ ಬಜೆಟಲ್ಲಿ ಪ್ರತಿಯೊಂದೂ ತಮ್ಮ ಮನಸ್ಪೂರ್ವಕವಾಗಿ ನೀತಿ ನಿಯತ್ತಲ್ಲಿ ಕೆಲಸ ಮಾಡಿದರೆ ಈ ಸರ್ಕಾರ, ಈ ಗೌರ್ಮೆಂಟ್ ಮುಂದುವರಿಲಿಕ್ಕೆ. ಸೊ ನಾನು ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ. ಸೊ ನಮ್ಮ ಕರ್ನಾಟಕ ಒಳ್ಳೆ ಹೆಸರು ಬರಲಿಕ್ಕೆ
ಕಾರಣ ಆಗುತ್ತೆ. ಬಜೆಟಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು, ಯಾಕಂದರೆ ಸ್ಕೂಲಿಂದ ಆರೋಗ್ಯ ಇವಾಗ ಆ ಥರದ್ದು ತಂದರೆ ನಮ್ಮ ಇದು ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನೊಂದು ಚಿಕ್ಕ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರದಲ್ಲಿ ಏನು ಕೊಡುಗೆ ಕೊಡಬೇಕೋ ಅವರು ಕೊಡಬೇಕು. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಹೆಚ್ಚು GST ಹೋಗ್ತಾ ಇರೋದು. ಯಾವುದೇ ಕಂಟ್ರಿಗಳಲ್ಲಿ ನಾವು GSTನ ನೋಡ್ತಾ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು GSTನ ತೊಗೊಳ್ತಾ ಇರ್ತಕ್ಕಂಥ ಒಂದು ಇದಾಗಿದೆ. ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾನವರು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಭಾಳಷ್ಟು ನೋವುಗಳು, ಸಣ್ಣ ಪುಟ್ಟವ್ರು ಇರ್ತಾರೆ, ಎಲ್ಲರೂ ಶ್ರೀಮಂತರಾಗಿರಲ್ಲ. GST ಏನಷ್ಟು ಸುಲಭ ಅಂತಲ್ಲ. ಸೊ ಹಿಂದಿನ ಕಾಲದಲ್ಲಿ ಏನೋ ಅಷ್ಟೊಂದು GST ಇತ್ತ, ಏನಕ್ಕಾದರೂ ಇವಾಗ ತಿನ್ನೋದಕ್ಕೆ GST. ಸೊ ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀರ ಅಂತಂದರೆ, ಮೇಡಮ್ ಅವ್ರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಕರ್ನಾಟಕದ ಜನತೆನ ನೀವು ಕರ್ನಾಟಕ ಜನತೆಗೆ ನೀವು ಸಹಕರಿಸಬೇಕು. GSTನ ತುಂಬ ಕಡಿಮೆ ಮಾಡಬೇಕು, ಎಲ್ಲದರಲ್ಲೂ ನೀವು ಕಡಿಮೆ ಮಾಡಬೇಕು ಅಂತ ನಾನು ನಿಜವಾಗ್ಲೂ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಮೇಡಮ್, ತುಂಬ ಎಲ್ಲರೂ ತುಂಬ ಬಡತನದಲ್ಲೇ ಬಂದಿರೋದು. ಯಾರು ಹುಟ್ಟಿದ ತಕ್ಷಣ ಶ್ರೀಮಂತರಾಗಲ್ಲ. ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ, ಬಡವರಾಗೇ ಇದ್ದಾರೆ. ಸೊ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಡವರನ್ನು ನೋಡಿ ಕೊಡಬೇಕಲ್ವಾ. ಈ GST ಅನ್ನೋದು ಯಾಕೆ ಇಷ್ಟೊಂದು ಮಾಡ್ತಾ ಇದ್ದಾರೆ? ಪ್ರತಿಯೊಂದ್ರ ಮೇಲೆ ತಿನ್ನೋ ಆಹಾರ, ಒಂದು ಕಾಫಿಗೆ GST, ಒಂದು ಓಡಾಡ್ಲಿಕ್ಕೆ GST, ಎಲ್ಲದಕ್ಕೂ GST ಅಂತಂದರೆ ಹೆಂಗೆ ಬಡವರು ಬದುಕೋದು ಅಲ್ವಾ? ತಪ್ಪಲ್ವಾ? ಮೇಡಮ್ ಅವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕರ್ನಾಟಕದಲ್ಲಿ ಒಂದು ಅಧಿಕಾರದಲ್ಲಿರ್ತಕ್ಕಂಥ ನೀವುಗಳು ಮಾಡಬೇಕಾಗಿರೋ ಕೆಲಸಗಳು ಬಹಳಷ್ಟು ಇದ್ದಾವೆ. ಖಂಡಿತ ನಾವು ಎಲ್ಲ ಜನತೆ ರೊಚ್ಚಿಗೆ ಹೇಳ್ಬೇಕಾಗುತ್ತೆ ಈ GST ಜಾಸ್ತಿ ಆದರೆ. ರತ್ನ ವೆಂಕಟೇಶ್ ಅಂತ ಹೇಳಿ, ಯೋಗ ಪ್ರೊಫೆಸರು. ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮ್ ಮೇಡಮ್ ಹತ್ರ ಕೇಳೋದಿಷ್ಟೇ, ನಮ್ಮ ಕರ್ನಾಟಕ ರಾಜ್ಯದಿಂದ ಹೆಚ್ಚು ತೆರಿಗೆ ಕೊಡ್ತೀವಿ, ನೀವು ಯಾಕೆ ನಮಗೆ ಕಮ್ಮಿ ಕೊಡ್ತಾ ಇದ್ದೀರಾ? ಕರ್ನಾಟಕದ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು. ನಾವು ಇದ್ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟು GST ತೊಗೊಂಡು ಕಮ್ಮಿ ಕೊಡೋದು ಎಷ್ಟು ನಿಮಗೆ ಒಳ್ಳೆಯದು ಅನಿಸುತ್ತೆ. ಮತ್ತು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತಿದೆ, ಹೆಲ್ತಿಗೆಲ್ಲ ತೊಂದರೆ ಆಗ್ತಿದೆ, ಇಲ್ಲಿನ ರಸ್ತೆಗಳು ಇನ್ನೂ ಅಭಿವೃದ್ಧಿ ಆಗಿಲ್ಲ. ಎಲ್ಲದಕ್ಕೂ ಸಹಕರಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಕುಮಾರ್ ಅಂತ ಮೇಡಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.